ಇವತ್ತು 16ನೇ ಬಾರಿಗೆ ಬಜೆಟ್ ಮಂಡಿಸಿ ಸಿದ್ದರಾಮಯ್ಯ ದಾಖಲೆ ನಿರ್ಮಿಸಿದ್ರು. ಆದರೆ ಈ ಬಜೆಟ್ನಲ್ಲಿ ಮುಸ್ಲಿಂ ಮೀಸಲಾತಿ ವಿಚಾರವಾಗಿ, ಅದರಲ್ಲೂ ಕೂಡ ಈ ಗುತ್ತಿಗೆ ವಿಚಾರದಲ್ಲಿ ಏನು ಮೀಸಲಾತಿ ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ. ಇದೊಂದು ಹಲಾಲ್ ಬಜೆಟ್ ಅಂತ ಬಿಜೆಪಿ ಇದನ್ನ ವರ್ಣಿಸಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ನವರು ನಿಮ್ಗೆ ಇಂಥ ಒಂದು ಹೋಲಿಕೆ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದೆ. ಬಜೆಟ್ ಗಾತ್ರ 4,09,549 ಕೋಟಿ. ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ಎಂತ ಇದು ಎಂತ ಬಜೆಟ್ ಇದು? ಇದೊಂದು ರೀತಿ ಸಿದ್ದರಾಮಯ್ಯನವರು ಮುಸ್ಲಿಮರ ಓಟಿನ ಋಣ ತೀರ್ಸಕ್ಕೆ ಹಲಾಲ್ ಬಜೆಟ್ ಓಲೈಕೆ ನೀತಿಯ ಮುಂದುವರಿಕೆಯಾಗಿದೆ. ಯಾಕೆ ಮುಸ್ಲಿಂ ಬಾಂಧವರನ್ನ ಇಷ್ಟು ದ್ವೇಷ ಮಾಡ್ತಾರೆ ಇವರು ಬಿಜೆಪಿಯವರು? ಯಾಕಂತಂದ್ರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಭಾವನೆ ಇದೆಯಲ್ಲ, ಕೊಳಕು ಭಾವನೆ, ಆ ಕೊಳಕು ಭಾವನೆ ವ್ಯಕ್ತ ಆಗ್ತದೆ. ನನಗೆ ಅರ್ಥನೇ ಆಗಲ್ಲ. ಏನು ಹಿಂದೂ ಧರ್ಮ ಇವ್ರ ಅಪ್ಪನ ಮನೆ ಆಸ್ತಿನ? ಅವ್ರು ಏನಾರ ಮಾಡ್ಕೊಳ್ಳಿ, ಅವ್ರು ಮಾಡ್ತಕ್ಕಂಥದ್ದೇ ಅದೇ, ಇನ್ನೇನು ಬೇರೆ ಏನು ಕಾಣ್ತದೇ ಇಲ್ಲ. ಮುಸ್ಲಿಂ ಒಂದೇನಾ, ಮಿಕ್ಕದ ಎಲ್ಲದಕ್ಕೂ ಕಾಣ್ತದಪ್ಪ. ಬಜೆಟ್ ಸಿಎಂ ಸಿದ್ದರಾಮಯ್ಯರ 16ನೆಯ ದಾಖಲೆ ಬಜೆಟ್ ಮಂಡನೆಯಾಗಿದೆ. ಗ್ಯಾರಂಟಿ ಬಿಟ್ಟು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಲಾಗಿದೆ. ಇನ್ನು ಅಲ್ಪಸಂಖ್ಯಾತರ ಏಳಿಗೆಗೆ ಆದ್ಯತೆ ಕೊಡಲಾಗಿದೆ. ಮುಸ್ಲಿಂ ಸಮುದಾಯಕ್ಕೂ ಹಲವು ಯೋಜನೆ ಘೋಷಣೆ ಮಾಡಲಾಗಿದೆ. ಆದರೆ ವಿಪಕ್ಷ ನಾಯಕರು ತೀವ್ರ ವಿರೋಧಿಸಿದ್ದ ಯೋಜನೆಯನ್ನೇ ಸರ್ಕಾರ ಘೋಷಣೆ ಮಾಡಿಬಿಟ್ಟಿದೆ. 2 ಕೋಟಿವರೆಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿರುವುದಕ್ಕೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಣಯುದ್ಧಕ್ಕೆ ಕಾರಣವಾಗ್ಬಿಟ್ಟಿದೆ. ವಾಗ್ಯುದ್ಧ ತಾರಕಕ್ಕೇರಿದೆ. ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿಗೆ ಬಿಜೆಪಿ ವಿರೋಧ. ಇದೊಂದು ಹಲಾಲ್ ಬಜೆಟ್ ಎಂದು ಬಿಜೆಪಿ ಬಣ್ಣನೆ. ಅಲ್ಪಸಂಖ್ಯಾತ ಮಹಿಳೆಯರ ಉನ್ನತ ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಜಾಕ್ಪಾಟ್ ಸಿಕ್ಕಿದೆ. ತೀವ್ರ ವಿರೋಧದ ನಡುವೆಯೂ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟೇ ಬಿಟ್ಟಿದೆ. 2 ಕೋಟಿವರೆಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ಘೋಷಣೆ ಮಾಡಿರುವುದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. ಟ್ವೀಟ್ ಮೂಲಕ ಇದೊಂದು ಹಲಾಲ್ ಬಜೆಟ್ ಅಂತ ಬಣ್ಣಿಸಿ ಟೀಕೆ ಮಾಡಿದ್ರು. ಮುಸ್ಲಿಮರ ಓಟಿನ ಋಣ ತೀರಿಸೋಕೆ ಮುಸ್ಲಿಂ ಬಜೆಟ್ ಆಗಿದೆಯಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಕಿಯುಗುಳಿದ್ರು. ಇದೊಂದು ರೀತಿ ಸಿದ್ದರಾಮಯ್ಯನವರು ಓಟಿನ ಋಣ ತೀರ್ಸಕ್ಕೆ, ಮುಸ್ಲಿಮರ ಓಟಿನ ಋಣ ತೀರ್ಸಕ್ಕೆ ಓಟಿನ ಬಡ್ಜೆಟ್ ಅಷ್ಟೇ ಇದು. ಮುಸ್ಲಿಮರ ಹೇಳ್ದೆ ಸಾಬರ್ ಬಡ್ಜೆಟ್, ಮುಸ್ಲಿಮರ ಬಡ್ಜೆಟ್ ಓಟಿನ ಋಣ ತೀರ್ಸೋ ಅಂತ ಬಡ್ಜೆಟ್ ಅನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಒಂದು ರೀತಿ ಮುಸ್ಲಿಮರನ್ನ ಓಲೈಕೆ ಮಾಡುವ ಮುಸ್ಲಿಮರ ಬಜೆಟ್, ಮುಸ್ಲಿಮರ ಬಡ್ಜೆಟ್ ಜನ ವಿರೋಧಿ, ಯಾವುದೇ ಬಡವರಿಗೆ ಉಪಯೋಗ ಆಗುವಂತ ಅಭಿವೃದ್ಧಿ ಕಾರ್ಯಗಳು ಇದರಲ್ಲಿ ಯಾವುದೂ ಇಲ್ಲ. ಪ್ರಪಂಚದಲ್ಲೇ ಭಾರತ ಬೀಫ್ ರಫ್ತಿನಲ್ಲಿ 2ನೇ ಸ್ಥಾನದಲ್ಲಿದೆ. ಇದೀಗ ಹಲಾಲ್ ಯಾರು ಹೇಳಿ ಅಂತ ಸಚಿವ ಸಂತೋಷ್ ಲಾಡ್ ಪ್ರಶ್ನಿಸಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಅಂತೂ ನಿಮಗೆ ನಾಚಿಕೆಯಾಗಲ್ವಾ ಅಂದ್ರು. ಹಲಾಲ್ ಬಜೆಟ್ ಅಂತ ಏನು ಬಿಜೆಪಿ ಹೇಳ್ತಾ ಇದ್ದಾರೆ, ನನಗೆ ಅವ್ರಿಗೆ ನೇರ ಪ್ರಶ್ನೆ ಇರ್ತಕ್ಕಂಥದ್ದು, ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಪ್ರಪಂಚದಲ್ಲಿ ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ 2ನೇ ಸ್ಥಾನದಲ್ಲಿದೆ. ಹಲಾಲ್ ಯಾರು? ಈಗ ಹಲಾಲ್ ಯಾರು? ಇಡೀ ದೇಶದ ಜನತೆ ಗುರ್ತಾಗಬೇಕಲ್ವಾ? ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದ ಲೀಡರ್ಶಿಪ್ ಆಫ್ ಡಾಕ್ಟರ್ ನಮ್ಮ ಯಾರು ಮೋದಿ ಸಾಹೇಬ್ರ ನೇತೃತ್ವದಲ್ಲಿ ಆದಾಯ ಕೊಡೋರು ಯಾರು ಇವತ್ತು ನಮ್ಮ ರಾಜ್ಯಕ್ಕೆ? ಕನ್ನಡಿಗರಲ್ವಾ? ಕನ್ನಡಿಗರ ಬೆವರಿಂದ ಇವತ್ತು ರಾಷ್ಟ್ರವನ್ನ ಕಟ್ತಾ ಇದೀವಿ. ಇವತ್ತು 4 ಲಕ್ಷ ಕೋಟಿ ರೂಪಾಯಿ ಏನು ಹಲಾಲ್ ಬಜೆಟ್ ಅಂತ ಹೇಳ್ತಾ ಇದ್ರಲ್ಲ, ನಾಚಿಕೆ ಬರೋದಿಲ್ವಾ ಇವರಿಗೆ? ಯಾರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ ಇವತ್ತು ಕರ್ನಾಟಕದಲ್ಲಿ? ಬಜೆಟ್ನಲ್ಲಿ ಮುಸ್ಲಿಂ ಓಲೈಕೆ ನೀತಿ ಅಂತ ಎಂಎಲ್ಸಿ ಸಿಟಿ ರವಿ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಪರಮೇಶ್ವರ್ ಓಲೈಕೆ ಮಾಡ್ತಿದ್ದಾರೆ ಎನ್ನುವುದು ತಪ್ಪು ಅಂದ್ರು. ಇದು ಸರ್ವವ್ಯಾಪಿಯಾಗಿಲ್ಲ. ಈ ಬಜೆಟ್ನಲ್ಲಿ ಓಲೈಕೆ ನೀತಿಯ ಮುಂದುವರಿಕೆಯಾಗಿದೆ. ಸಾಲ್ದು ಅಂಥೇಳಿ ಸಂವಿಧಾನ ವಿರೋಧಿಯಾಗಿದೆ. ಯಾವುದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತೀಯ ಆಧಾರಿತ ಮೀಸಲಾತಿಯನ್ನ ನಿರಾಕರಿಸಿದ್ರೋ ತನ್ನ ಸಂವಿಧಾನ ರಚನೆಯ ಸಂದರ್ಭದಲ್ಲಿ, ಇವರು ಮತೀಯ ಆಧಾರಿತವಾಗಿ ಮೀಸಲಾತಿಯನ್ನ ಗುತ್ತಿಗೆದಾರರವರೆಗೂ ವಿಸ್ತರಣೆ ಮಾಡಿದ್ದಾರೆ. 2 ಕೋಟಿಯವರೆಗೆ ಮತೀಯ ಆಧಾರಿತ ಮೀಸಲಾತಿಯ ವಿಸ್ತರಣೆ ಆಗಿದೆ. ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು. ಕೆಲವು ಕಾರ್ಯಕ್ರಮಗಳನ್ನು ಅವರಿಗೆ ಕೊಟ್ಟಿದ್ದಾರೆ, ಹಾಗಂತ ಹೇಳಿ ಅವರಿಗೆ ಓಲೈಕೆ ಮಾಡಿದ್ದಾರೆ ಅನ್ನುವಂಥದ್ದು ತಪ್ಪು.
ಇನ್ನು ಇದು ಕರ್ನಾಟಕ ಬಜೆಟ್ ಪಾಕಿಸ್ತಾನ ಬಜೆಟ್ ಅಂತ ಶಾಸಕ ಯತ್ನಾಳ್ ಪ್ರಶ್ನಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಪ್ರಿಯಾಂಕ್ ಖರ್ಗೆ ಪ್ರೀತಿ ಇದ್ರೆ ಅಲ್ಲೇ ಹೋಗಿ ಅಂದ್ರು. ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ನೋಡಿ, ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದ್ರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನ ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂತದ್ದು ಅಂದ್ರೆ ಆತ್ಮರಕ್ಷಣೆಗಾಗಿ. ಅಂದ್ರೆ ಎಲ್ಲರೂ ಏನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಿಂದ ಬಂದಿದ್ದಾರ? ನಾನು ಬಿಜೆಪಿ ಅವರಿಗೆ ಕೊನೆ ಬಾರಿ ಹೇಳಕ್ ಬಯಸ್ತಾ ಇದ್ದೀನಿ, ನಿಮಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಅಷ್ಟು ಪ್ರೀತಿ ಇದ್ರೆ ದಯವಿಟ್ಟು ನಾಗರಿಕರಾಗ್ಬಿಡಿ ಅಲ್ಲಿ. ಬಜೆಟ್ನಲ್ಲಿ ಹಿಂದುಳಿದವರಿಗೆ ಏನೂ ಕೊಟ್ಟಿಲ್ಲ ಅಂತ ಶಾಸಕ ಯತ್ನಾಳ್ ಆರೋಪಿಸಿದ್ರು. ಇದಕ್ಕೆ ಕಿಡಿಕಾರಿದ ಸಚಿವ ಭೈರತಿ ಸುರೇಶ್, ನೀವು ಜಾತಿ ಮೇಲೆ ರಾಜಕೀಯ ಮಾಡೋರು ಅಂದ್ರು. ಹಿಂದುಳಿದವ್ರಿಗೆ ಏನು ಕೊಟ್ಟಿಲ್ಲ, ವಿಶೇಷ ಪ್ಯಾಕೇಜ್ ಏನಿಲ್ಲ. ದಲಿತರದ್ದು ಪಾಪ 24,000 SC ST ಪಿದು SC TSPದು 24,000 ಕೋಟಿ ರೂಪಾಯಿ ಮೊದಲೇ ಡೈವರ್ಟ್ ಮಾಡಿರಿ. ಈ ಸಲ ಅದ್ರ ಪ್ರಸ್ತಾವನೆ ಇಲ್ಲ ದಲಿತರಿಗಾಗಿ. ಎಷ್ಟು ಹಾಸ್ಟೆಲ್ಗಳು ಮಾಡ್ತೀರಿ? ಮತ್ತು ವಿದೇಶಕ್ಕೆ ಮುಸ್ಲಿಂ ಹುಡುಗರು ವಿದ್ಯಾಭ್ಯಾಸಕ್ಕೆ ಹೋದ್ರೆ 30 ಲಕ್ಷ ರೂಪಾಯಿ, 20 ಲಕ್ಷದಿಂದ 30 ಲಕ್ಷ ರೂಪಾಯಿ ಮಾಡ್ತೀರಿ. ಅಂದರೆ ಉಳಿಕಿದ ಸಮುದಾಯದವ್ರು ಯಾರು ಹಿಂದುಳಿದವರು ದಲಿತರು ಅವರಿಗೂ 30 ಲಕ್ಷ ಕೊಡಬೇಕಲ್ಲ. ಬಿಜೆಪಿ ಅವರಿಗೆ ಜಾತಿ ಹೆಸರು ಬಿಟ್ಟು ಯಾವತ್ತನ ರಾಜಕಾರಣ ಮಾಡಿದಾರೇನ್ರಿ? ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಟ್ಟು ರಾಜಕಾರಣ ಮಾಡುವಂಥವ್ರಿಗೆ ಬಜೆಟ್ ಬಗ್ಗೆ ಏನು ಗೊತ್ತು? ಈ ರಾಜ್ಯದ ಜನತೆಯ ಕಷ್ಟಗಳ ಬಗ್ಗೆ ಏನು ಗೊತ್ತು? ಹಾಗಾದರೆ ನಮ್ಮ ಬಂಧುಗಳು ನಮ್ಮ SC ಅವ್ರಿಗೆ ST ಅವ್ರಿಗೆ 1 ಕೋಟಿಯಿಂದ 2 ಕೋಟಿಗೆ ಹೆಚ್ಚಿಸಿದ್ದಾರೆ. ಅದ್ರ ಬಗ್ಗೆನೂ ಹಿಂಗೆ ಹೇಳ್ತಾರಾ? ಪಾಪ್ಯುಲೇಷನ್ ಪ್ರಕಾರ ನೋಡಿದ್ರೆ 60,000 ಕೋಟಿ ಕೊಡಬೇಕು ಅಂತ ಸಚಿವ ಜಮೀರ್ ಹೇಳಿದ್ರು. ಯಾಕಿಷ್ಟು ಮುಸ್ಲಿಂ ಬಾಂಧವರನ್ನ ದ್ವೇಷ ಮಾಡ್ತಿದ್ದೀರಾ ಅಂತ ಶಾಸಕ ಪ್ರದೀಪ್ ಈಶ್ವರ್ ಬೆಂಕಿ ಉಗುಳಿದ್ರು. ಏನು ಈ ಬುಕ್ಕಲ್ಲಿರೋದೆಲ್ಲ ನಾವು ಮುಸ್ಲಿಂ ಬಾಂಧವರಿಗೆ ಕೊಟ್ಟಿಲ್ವೇ? ಎಲ್ರಿಗೂ ಕೊಟ್ಟಿದ್ದಾರಲ್ಲ. ಯಾಕೆ ಮುಸ್ಲಿಂ ಬಾಂಧವ್ರನ್ನ ಇಷ್ಟು ದ್ವೇಷ ಮಾಡ್ತಾರೆ ಇವರು BJP ಅವರು? ನನಗೆ ಅರ್ಥನೇ ಆಗಲ್ಲ. ಏನು ಹಿಂದೂ ಧರ್ಮ ಇವ್ರ ಅಪ್ಪನ ಮನೆ ಆಸ್ತಿನ? ಇತ್ತ ಪದೇ ಪದೇ ಕಾಂಗ್ರೆಸ್ ನಾಯಕರ ಪರ ಬ್ಯಾಟ್ ಬೀಸ್ತಿರೋ ಶಾಸಕ ST ಸೋಮಶೇಖರ್ ಬಜೆಟ್ ಅನ್ನ ಕೊಂಡಾಡಿದ್ದಾರೆ. ಬಿಜೆಪಿಯವರಿಗೆ ಮುಸ್ಲಿಂ ಮಾತ್ರ ಕಾಣೋದು ಅಂದಿದ್ದಾರೆ. ಅವ್ರು ಏನಾರ ಮಾಡ್ಕೊಳ್ಳಿ, ಅವ್ರು ಮಾಡ್ತಕ್ಕಂಥದ್ದೇ ಅದೇ, ಇನ್ನೇನು ಬೇರೆ ಏನು ಕಾಣ್ತದೇ ಇಲ್ಲ. ಮುಸ್ಲಿಂ ಒಂದೇನಾ, ಮಿಕ್ಕದ ಎಲ್ಲದಕ್ಕೂ ಕಾಣ್ತದಪ್ಪ. ಹಲಾಲ್ ಬಜೆಟ್ ಅಂತ ಹೇಳಿದಾರೆ. ಹಲಾಲ್ ಬಜೆಟ್ ಅಂತ ಬಿಜೆಪಿ ಶಾಸಕ 100ಕ್ಕೆ 100 ಒಳ್ಳೆ ಬಜೆಟ್ ನ ಬೆಂಗಳೂರಿಗೆ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಅಭಿನಂದನೆ ಹೇಳ್ತೇನೆ. ಅದೇನೇ ಹೇಳಿ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ. ಇನ್ನು ಮುಸ್ಲಿಂ ಮೀಸಲಾತಿಗೆ ವಿಪಕ್ಷ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ಇದೊಂದು ಮುಸ್ಲಿಂ ಬಜೆಟ್ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.